ಧರ್ಮಸ್ಥಳ ವ್ಯಾಪ್ತಿಯ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದಂತಹ ಅಸ್ಥಿಪಂಜರಗಳ ರಹಸ್ಯ ಬಯಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಡಿಎನ್ಎ ವರದಿಯನ್ನು ಸಲ್ಲಿಸಿದ್ದು ಮಹತ್ವದ ಮಾಹಿತಿಯನ್ನು ಉಲ್ಲೇಖಿಸಿದ್ದಾರೆ. ಧರ್ಮಸ್ಥಳ ಬಂಗ್ಲೆಗುಡ್ಡದ ಅಸ್ಥಿಪಂಜರ ರಹಸ್ಯ ಬಯಲು. 3 ಅಸ್ಥಿಪಂಜರಗಳ ಡಿಎನ್ಎ ಕುಟುಂಬದ ಡಿಎನ್ಎ ಜೊತೆ ಮ್ಯಾಚಿಂಗ್. ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ತಟದಲ್ಲಿ ಅಸ್ಥಿಪಂಜರಕ್ಕೆ ಎಸ್ಐಟಿ ಶೋಧ ನಡೆಸಿತು. ಕಳೆದ ವರ್ಷ ಬಂಗ್ಲೆಗುಡ್ಡ ದಟ್ಟ ಕಾಡಿನಲ್ಲಿ ಎಸ್ಐಟಿ ಅಧಿಕಾರಿಗಳು 7 ಅಸ್ಥಿಪಂಜರಗಳನ್ನು ಹೊರತೆಗೆದಿದ್ರು. ಇದೇ ಅಸ್ಥಿಪಂಜರಗಳು ಯಾರದ್ದು ಅನ್ನೋ ಪ್ರಶ್ನೆ ಎದುರಾಗಿತ್ತು. ಅದೇ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಎಫ್ಎಸ್ಎಲ್ ಪರೀಕ್ಷೆ ಬಳಿಕ 3 ಅಸ್ಥಿಪಂಜರಗಳ ಡಿಎನ್ಎ ಅವರ ಕುಟುಂಬಗಳ ಡಿಎನ್ಎ ಮಾದರಿ ಜೊತೆ ಹೊಂದಾಣಿಕೆ ಆಗಿರೋದು ದೃಢಪಟ್ಟಿದೆ. ಹಾಗಾದ್ರೆ ಬಂಗ್ಲೆಗುಡ್ಡದಲ್ಲಿ ಪತ್ತೆಯಾಗಿರುವ ಆ 3 ಅಸ್ಥಿಪಂಜರ ಯಾರದ್ದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಡಿಎನ್ಎ ಪರೀಕ್ಷೆಯಲ್ಲಿ 70 ವರ್ಷದ ಯುವಿ ಅಯ್ಯಪ್ಪ ಡಿಎನ್ಎ ಹೊಂದಾಣಿಕೆಯಾಗಿದೆ. ಇವರು ಕೊಡಗು ಜಿಲ್ಲೆಯವರಾಗಿದ್ದು 2017ರ ಜೂನ್ 25ರಂದು ಮೈಸೂರಿನ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಹೋಗಿದ್ರು. ಬಳಿಕ ಮನೆಗೆ ವಾಪಸ್ ಆಗಿರಲಿಲ್ಲ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಆದಿಶೇಷ ನಾರಾಯಣ ಬೆಂಗಳೂರಿನ ಬಾರ್ನಲ್ಲಿ ಕೆಲಸ ಮಾಡ್ತಿದ್ದ. 2013ರ ಅಕ್ಟೋಬರ್ 2ರಂದು ಮನೆಗೆ ವಾಪಸ್ ಬಂದು ಮೊಬೈಲ್ ಇಟ್ಟು ಬಳಿಕ ನಾಪತ್ತೆಯಾಗಿದ್ದ. ಈ ಹಿಂದೆ ಪದೇ ಪದೇ ಮನೆ ಬಿಟ್ಟು ಹೋಗ್ತಿದ್ದ. ಹೀಗಾಗಿ ಮರಳಿ ಮನೆಗೆ ಬರ್ತಾನೆ ಅಂತ ಕುಟುಂಬ ಆರಂಭದಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿರಲಿಲ್ಲ. ಎಂಬತ್ತೈದು ವರ್ಷದ ಕೃಷ್ಣಪ್ಪ ಕೋಲಾರ ಜಿಲ್ಲೆಯ ಮೀಸಗಾನಹಳ್ಳಿಯವರು. 2024ರ ಅಕ್ಟೋಬರ್ 22ರಂದು ಏಕಾಏಕಿ ಮನೆಯಿಂದ ಹೊರಹೋಗಿದ್ದವರು ನಾಪತ್ತೆಯಾಗಿದ್ರು. ಈಗ ಈ 3 ಡಿಎನ್ಎ ಕುಟುಂಬದವರ ಜೊತೆ ಹೊಂದಾಣಿಕೆಯಾಗಿದೆ. ಎಸ್ಐಟಿ ಸಂಪರ್ಕಿಸಿ ಅಸ್ಥಿಪಂಜರ ಪಡೆಯಲು ಅವಕಾಶ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಅಸ್ಥಿಪಂಜರ ಶೋಧ ನಡೆಸಿದ್ದ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಿದ್ದಾರೆ. ಜುಲೈ 15ರಂದು ಸಲ್ಲಿಸಿರುವ ವರದಿಯಲ್ಲಿ 3 ಅಸ್ಥಿಪಂಜರದ ಮಾದರಿ ಕುಟುಂಬಗಳ ಡಿಎನ್ಎ ಜೊತೆ ಹೊಂದಾಣಿಕೆ ಆಗಿದ್ದಾಗಿ ಉಲ್ಲೇಖಿಸಿದ್ದಾರೆ. 3 ಕುಟುಂಬದವರು ಎಸ್ಐಟಿ ಸಂಪರ್ಕಿಸಿ ಮನವಿ ಮಾಡಿದರೆ ಅಸ್ಥಿಪಂಜರ ಪಡೆಯುವುದಕ್ಕೆ ಅವಕಾಶ ಇದೆ. ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.